ಹಾರಲು ಕಲಿತವನ ದಿನ. ಸೂರ್ಯೋದಯ. ಅರ್ಜುನ್ ಹೂವು ಗಿಡದ ಮೇಲಿಂದ ಹಾರುವ ಹಕ್ಕಿಯನ್ನು ನೋಡಿ ನಗ್ತಿದ್ದ. ಇಷ್ಟು ಚಿಕ್ಕದಾದರೂ ಎಷ್ಟು ಧೈರ್ಯ! ನಾನು ಏಕೆ ಹಾರೋದಕ್ಕೆ ಪ್ರಯತ್ನ ಮಾಡುವುದಿಲ್ಲ ಎಂದು ಅವನು ಆತ್ಮಚಿಂತನೆ ಮಾಡ್ತಿದ್ದ. ಅರ್ಜುನ್ ಜೀವನದಲ್ಲಿ ಸೋಲು ಕಂಡವನು. ಪ್ರತಿದಿನ ಪ್ರಶ್ನೆ, ನನಗೆ ಇದು ಸಾಧ್ಯವಿದೆಯಾ? ಆದರೂ ಪ್ರತಿಯೊಂದು ಕ್ಷಣ ಅವನು ಪ್ರಯತ್ನ ಮಾಡತೊಡಗಿದ. ಒಂದು ದಿನ ಒಂದು ಅವಕಾಶ ಬಂತು. ಅವನು ಬೇಸರ, ತೊಂದರೆ, ಸೋಲು ಎಲ್ಲವನ್ನೂ ಹಿಮ್ಮೆಟ್ಟಿದ್ದ. ಆ ಸಮಯದಲ್ಲಿ ಅವನು ಅರ್ಥ ಮಾಡಿಕೊಂಡ, ಸೋಲು ಎಂದರೆ ಕೊನೆ ಅಲ್ಲ, ಆರಂಭ. ಆ ಕ್ಷಣದಿಂದ ಅವನು ಬದಲಾಗಿ ಹಾರಲು ಕಲಿತವನಂತೆ ಜೀವನದ ಪ್ರತಿಯೊಂದು ಅಡಚಣೆಯನ್ನು ಎದುರಿಸಬಾರದು ಎಂದು ಕಲಿತ. ಹಾರುವ ಧೈರ್ಯ ಅವನ ಹೊಸ ಹೆಸರಾಯಿತು. ಸಾಧ್ಯವಿಲ್ಲದ ಹೆಜ್ಜೆ ಎಂದೂ ಇಲ್ಲ, ಧೈರ್ಯವಿದ್ದರೆ ಸಾಕು. ಈ ಸ್ಟೋರಿ ನಿಮಗೆ ಇಷ್ಟ ಆಯ್ತು ಅಲ್ವಾ?